ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸ್ ಹಾಗೆ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿ ಒಂದು ಸಿಂಪಲ್ ಆಗಿರೋ ಒಂದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇದನ್ನು ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹಾರೆಳೆ ದಾರನ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 0.7 mm 11 ಆದರೂ ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಡಿಸೈನು ತುಂಬ ಸಿಂಪಲ್ ಆಗಿದೆ, ಬೇಗನೆ ಹಾಕ್ಕೋಬೋದು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಒಂದು ಪಕ್ಕದಲ್ಲೇ ಮತ್ತೊಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ, ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ. ಇಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ತೀನಿ. ಮೂರನೇ ಸಿಂಗಲ್ ಕ್ರೋಶ ಆಯಿತು. ನಾಲ್ಕನೇ ಸಿಂಗಲ್ ಕ್ರೋಶ, ಐದನೇ ಸಿಂಗಲ್ ಕ್ರೋಶ. ಇಲ್ಲಿ ನಾನು 6 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಈ ಡಿಸೈನ್ ತುಂಬ ಈಸಿಯಾಗಿದೆ, ಬಿಗಿನರ್ಸ್ಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇಲ್ಲಿಂದ ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಮತ್ತು 6 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೇಟಾಗಿಟ್ಟು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಮತ್ತು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. 2 ಸಿಂಗಲ್ ಕ್ರೋಶಗಳಾಗಿವೆ. ಈಗ ಮೂರನೇ ಸಿಂಗಲ್ ಕ್ರೋಶ, ನಾಲ್ಕನೇ ಸಿಂಗಲ್ ಕ್ರೋಶ, ಐದನೇ ಸಿಂಗಲ್ ಕ್ರೋಶ, ಆರನೇ ಸಿಂಗಲ್ ಕ್ರೋಶ. ನೋಡಿ, ಇಲ್ಲೂ ಕೂಡ 6 ಸಿಂಗಲ್ ಕ್ರೋಶ ಮಾಡಿಕೊಂಡೆ. 6 ಸಿಂಗಲ್ ಕ್ರೋಶ, 3 ಚೈನ್ಸು ಮತ್ತು 6 ಸಿಂಗಲ್ ಕ್ರೋಶ. ಇವಾಗ ರಿಂಗ್ ಬೀಡ್ಗೆ ಡಿಸೈನ್ನ ಮಾಡ್ಕೋತೀನಿ. ಸ್ವಲ್ಪ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ರಿಂಗ್ ಬೀಡನ್ನ ತಗೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ರಿಂಗ್ನ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ಒಳಗಡೆಯಿಂದ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇದೆ. 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಮತ್ತು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತೊಂದು ಡಬಲ್ ಕ್ರೋಶ ಕಂಬ, ಮೂರನೇ ಡಬಲ್ ಕ್ರೋಶ ಕಂಬ. ಸೇಮ್ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು, ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. 3 ಡಬಲ್ ಕ್ರೋಶ ಕಂಬ ಆಯಿತು. 4ನೇ ಡಬಲ್ ಕ್ರೋಶ ಕಂಬ, ನೋಡಿ 5ನೇ ಡಬಲ್ ಕ್ರೋಶ ಕಂಬ, 6ನೇ ಡಬಲ್ ಕ್ರೋಶ ಕಂಬ. ರಿಂಗ್ ಬೀಡನ್ನು ಜಾಸ್ತಿ ಫಿಟ್ಟಾಗಿ ಹಿಡ್ಕೋಬೇಡಿ ಕೈಯಲ್ಲಿ, ಸ್ವಲ್ಪ ಲೂಸಾಗಿ ಹಿಡ್ಕೊಂಡ್ರೆ ಬೆಟರು, ಇಲ್ಲಾಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ. 6 ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡೆ. ಇವಾಗ ಬೀಡ್ ಆದಮೇಲೆ ಮತ್ತೆ 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಈಸಿ ಆಗಿದೆ ಫ್ರೆಂಡ್ಸ್ ಈ ಡಿಸೈನು. ಬಿಗಿನರ್ಸ್ ಕೂಡ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಈ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು. ಬೀಡ್ ಆದಮೇಲೆ 6 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ. ನೋಡಿ, ಬೀಡ್ ಆದಮೇಲೆ 6 ಡಬಲ್ ಕ್ರೋಶ ಕಂಬ ಆಯಿತು. ಈ ಥರ ಬಂದಿದೆ ಡಿಸೈನ್. ನೋಡಿ, ತುಂಬ ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ ಸ್ಯಾರಿಗಳಿಗೆ ಹಾಕ್ಕೋಬೋದು ಈ ಡಿಸೈನ್ನ. ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ, ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ,
ಇಲ್ಲೂ ಕೂಡ 6 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. 6 ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲೂ ಕೂಡ ನೋಡಿ 6 ಸಿಂಗಲ್ ಕ್ರೋಶ ಆಯಿತು. ಬೀಡ್ ಆದಮೇಲೆ ಇವಾಗ ಮತ್ತೆ 3 ಚೈನ್ಸ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶ, ಹಾಗೆ ಮತ್ತೆ ಇಲ್ಲಿ 6 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ಸಿಂಗಲ್ ಕ್ರೋಶ ನಿಮಗೆ ಜಾಸ್ತಿ ಬೇಕಿದ್ದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, 10ವರೆಗೂ ಮಾಡ್ಕೋಬೋದು. ಬೇಡ ಕಡಿಮೆ ಬೇಕಂದರೆ 3 ಅಥವಾ 4 ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನೀವು ಅಲ್ಲಿಗೆ ಅಷ್ಟೇ ಮಾಡ್ಕೊಂಡು ಕೂಡ ನೀವು ನೆಕ್ಸ್ಟ್ ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಆರ್ಚ್ ಸ್ವಲ್ಪ ಹತ್ರ ಬೇಕಂದರೆ 3 ಅಥವಾ 4 ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲೂ ಕೂಡ 6 ಸಿಂಗಲ್ ಕ್ರೋಶ ಆಯಿತು. ಇವಾಗ ಮತ್ತೆ ರಿಂಗ್ ಬೀಡ್ಗೆ ಡಿಸೈನ್ನ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆದಮೇಲೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಅದೇ ಗ್ಯಾಪ್ ಒಳಗಡೆ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾನು 6 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಮೊದಲು 6 ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ. ನೋಡಿ 6 ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೀಡಲಿಂದ ಪಾಸ್ ಮಾಡಿ ಥ್ರೆಡ್ಗೆ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ಬೀಡ್ ಆದಮೇಲೂ ಕೂಡ ನಾನು 6 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಬೀಡ್ ಆದಮೇಲೆ 6 ಡಬಲ್ ಕ್ರೋಶ ಕಂಬ. ನೋಡಿ ಇಲ್ಲೂ ಕೂಡ 6 ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ. ಈ ಥರ ಬಂದಿದೆ ಡಿಸೈನು. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೀವು ಕಲಿತಾ ಇದ್ದರೆ 2 ಆರ್ಚ್ ಅಥವಾ 3 ಆರ್ಚ್ ಹಾಕಿ ಕಲಿಬೋದು. ಫುಲ್ ಸ್ಯಾರಿ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಸ್ಯಾರಿಗೆ ಹಾಕ್ತಿದ್ರೆ ಫುಲ್ ಹಾಕ್ಕೋಬೋದು. ನಾನು ಬರೀ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂದರೆ ನೀವು ಡಿಫ್ರೆಂಟ್ ಡಿಸೈನ್ ಕಲಿಬೇಕಂದ್ರೆ 2 ಆರ್ಚನ್ನ ಮಾತ್ರ ಹಾಕಿ ಕಲೀರಿ ಸಾಕು. ಇಲ್ಲೂ ಕೂಡ 6 ಸಿಂಗಲ್ ಕ್ರೋಶ ಮಾಡ್ಕೋತೀನಿ. 3ನೇ ಸಿಂಗಲ್ ಕ್ರೋಶ, 4, 5ನೇ ಸಿಂಗಲ್ ಕ್ರೋಶ, 6 ಸಿಂಗಲ್ ಕ್ರೋಶ ಆಯಿತು. ಇವಾಗ 3 ಚೈನ್ ಹಾಕೋತೀನಿ. 6ನೇ ಸಿಂಗಲ್ ಕ್ರೋಶ, 6 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಮತ್ತೆ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಆ ಲಾಕ್ನ ಸೇರಿ 6 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಈ ಥರ ಡಿಸೈನ್ಗಳು. ನೋಡಿ 6 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಮೇಲ್ಗಡೆ ಎಳ್ಕೊಂಡು ಫಿಟ್ಟಾಗಿ ಎಳ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ್ನಲ್ಲ, ಇಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಕುಚ್ಚು ಹಾಕಿದ ಮೇಲೆ ನೋಡಿ ಇದಕ್ಕೆ ನಾನು 150 ಎಳೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದರೆ 300 ಆಗುತ್ತೆ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.